ಎಲ್ಲರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು. ಇದು ಘಟನೆ ವರದಿಯಾಗಿದ್ದು ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಆರ್ಚಿಡ್ ಮಾಲ್ ಹಿಂದ್ಗಡೆ ಒಬ್ಬ ನಿಯರ್ಲಿ 60 ಇಯರ್ಸ್ ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋರ ಬಗ್ಗೆ ದೂರನ ಬರುತ್ತೆ. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच. क्या आप अपने जीवन साथी की तलाश में हैं? कॉल नाउ 08047363399. डाउनलोड द जनता मैट्रिमोनी ऐप. ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇದರಲ್ಲಿ ಪ್ರಾಥಮಿಕವಾಗಿ 3 ಜನ ಆರೋಪಿಗಳನ್ನು ಬಂಧಿಸ್ತಾರೆ. ಅವರ ಒಂದು ವಿಚಾರಣೆಗೆ ಒಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು, ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ. ಇದು ದರೋಡೆ ಮಾಡಲಿಕ್ಕೆ ಆಗಿರುವಂಥ ಪ್ರಕರಣ ಅಲ್ಲ ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂಥ, ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂಥ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ. ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ವಿ. ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ. ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ, ವಿಕ್ಟಿಮ್ ಏನಿದ್ದಾರೆ ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೆಯಲ್ಲೇ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ. 5 lakh rupees ಸುಪಾರಿ ಮಾತಾಡಿರ್ತಾರೆ. ಅಡ್ವಾನ್ಸಾಗಿ 50,000 ದುಡ್ಡನ್ನು ನೀಡಿರ್ತಾರೆ ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು, ಮನೇಲಿ ಇರೋ ರೀತಿ ಅವ್ರ ಕಾಲ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ 2 ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ನಡೆಸಿರುವಂಥ ಈ ಒಂದು ಘಟನೆ. ಈ ಹಿನ್ನೆಲೆಯಲ್ಲಿ ಯಾರು ಸುಪಾರಿ ನೀಡಿದ್ರು ಅವರನ್ನು ಮತ್ತು ಸುಪಾರಿ ಪಡೆದಂಥ 3 ಜನ ಆರೋಪಿಗಳನ್ನು, ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಮತ್ತು ಇದೊಂಥರ ಗಂಭೀರವಾದ ವಿಚಾರ ಆಗಿತ್ತು. ಯಾಕಂತಂದರೆ ಕೆಲವು ಸ್ಥಳೀಯರು ಅಲ್ಲಿ ತುಂಬ ಒಂದು ಭಯದ ವಾತಾವರಣ ಆಗಿರೋ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು ಮತ್ತು ಸುರಕ್ಷತೆಯ ಬಗ್ಗೆಯೂ ಕೂಡ, ಭದ್ರತೆಯ ಬಗ್ಗೆಯೂ ಕೂಡ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು. ಸಂಜೆ ಅರೌಂಡ್ 10:15 ಈ ರೀತಿ ಇನ್ಸಿಡೆಂಟ್ ಆದರೆ ಏನು ಅನ್ನೋ ರೀತಿ ಕೆಲವರು ನಮಗೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡಿದ್ದೀವಿ ಮತ್ತು ಏನು ಪ್ರಕರಣ ಭೇದಿಸಿದ್ದಾರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಪ್ರಿಷಿಯೇಷನ್ ಲೆಟರ್ ನಮ್ಮ ಆಫೀಸಲ್ಲಿದೆ ನೋಡಿ. ಇವರೇನು ಕೆಲಸ ಮಾಡ್ತಾಯಿದ್ರು, ಅಮೌಂಟ್ ಹೋಗಿರೋ ಬಗ್ಗೆ ಏನು ಅವ್ರು ದೂರು ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ ಹೋಗಿರಲಿಲ್ಲ, ಇನ್ನೂ ಅಷ್ಟು ಅಮೌಂಟ್ ಅವ್ರ ಪಾಕೆಟಲ್ಲೇ ಇತ್ತು. ಸೊ ಹಾಗಾಗಿ ನಮಗೆ ಅನುಮಾನ ಬಂತು. ಏನು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದೀವಿ, ಅಲ್ಲಿ ಪರಿಶೀಲನೆ ಮಾಡಿದಾಗ ಮೊಬೈಲ್ ಫೋನ್ ಡ್ಯಾಮೇಜ್ ಆಗಿದ್ದ ಪರಿಸ್ಥಿತಿಯಲ್ಲಿ ನಮಗೆ ಸಿಕ್ಕಿತ್ತು. ನಂತರ ಇವರ ಪಾಕೆಟಲ್ಲಿ ಇನ್ನೂ ಹಣ ಇತ್ತು. ಸೊ ನಮಗೆ ಅನುಮಾನ ಬಂತು ಇದು ಉದ್ದೇಶಪೂರ್ವಕವಾಗಿ ರಾಬರಿ ಮಾಡಿರುವಂಥ ಪ್ರಕರಣ ಅಲ್ಲ ಅಂತ. ಫ್ರ್ಯಾಕ್ಚರ್ ಆಗಿದೆ, 2 ಕಾಲು ಫ್ರ್ಯಾಕ್ಚರ್ ಆಗಿದೆ. 50,000 5 ಲಕ್ಷ ಮಾತಾಡಿಕೊಂಡು 50,000 ಕೊಟ್ಟಿದ್ದಾರೆ. ಇನ್ನೂ ಇಲ್ಲ, ಅದರ ಒಳಗಡೆ ನಾವು ಹಿಡಿದಿದ್ದೀವಿ. ಓಕೆ, ಈಗ ಕೆಲವು ಇನ್ನೊಂದು ಇದ್ರ ಬಗ್ಗೆ, ಟ್ರಾಫಿಕ್ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಕಡ್ಡಾಯ ಬಗ್ಗೆ ನನ್ನ ಹತ್ರ ನೀವು ಅಧಿಕೃತವಾಗಿ ಯಾವುದೇ ಸಂದೇಶ ತಗೋಬೇಡಿ, ಬಟ್ ಇಟ್ ಈಸ್ ಫಾರ್ ದೇರ್ ಸೇಫ್ಟಿ. ಅರ್ಥ ಆಯ್ತಾ? ಈ ಡೆಸ್ಟಿಟ್ಯೂಟ್ಸು ಮತ್ತು ಟ್ರಾನ್ಸ್ಜೆಂಡರ್ಸ್ ಅದ್ರದ್ದು ಏನಿದೆ ಈಗ ಅಂದರೆ ಡೆಸ್ಟಿಟ್ಯೂಟ್ಸ್ದು ಸಂಚಾರಕ್ಕೆ ತೊಂದರೆ ಆಗ್ತಾಯಿಲ್ಲ, ಬಟ್ ಸುಮಾರು ಜನ ಅಪಘಾತಗಳಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ, ಭಿಕ್ಷೆ ಬಿಡಬೇಕಾದ್ರೆ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ವಿ ಹ್ಯಾವ್ ಲಾಸ್ಟ್ ಮೆನಿ ಪೀಪಲ್ ಆಲ್ಸೋ. ಹಾಗಾಗಿ ಒಂದು ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು. ಸೊಲ್ಯೂಷನ್ ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ಆಲ್ಟರ್ನೇಟ್ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್. ಅವ್ರಿಗೆ ಅಲ್ಲಿಂದ ತರಿಸಿ ಬೇರೆ ಕಡೆ ಹೋಗಬೇಕಾದ್ರೆ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಬೇಕೇ ಬೇಕಾಗುತ್ತೆ. ವಿ ವಿಲ್ ಟಾಕ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಎರಡನೇದು, ಇವ್ರಲಿಂದ ಹರ್ಯಾಸ್ಮೆಂಟ್ ಆಗಿ ಯಾರಲಿಂದ ಆದರೆ ದೂರು ಕೊಡಲಿ, ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ, ವಿ ನೀಡ್ ಪೊಲೀಸರಿಗೆ ಹರ್ಯಾಸ್ಮೆಂಟ್ಲಿಂದ ಕಂಪ್ಲೇಂಟ್ ತೊಗೊಳ್ಳೇಬೇಕಾಗುತ್ತೆ. ಆಯ್ತು, ಅವ್ರ ಜೊತೆ ಸಭೆ ಮಾಡಿ ಅವರಿಗೆ ನಾವು ಅರಿವು ಮೂಡಿಸ್ತೀವಿ, ಹರ್ಯಾಸ್ ಮಾಡಬೇಡಿ ಅಂತ ಅವರಿಗೆ ಅರಿವು ಮೂಡಿಸ್ತೀವಿ. ವಿ ವಿಲ್ ಐ ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್. ಈಗ ನಿಮ್ಗೆ ಹೇಳಿದೆ ನಾನು, ಆಟೋ ಫಿಸಿಕಲ್ಗೆ ಆಲ್ರೆಡಿ ನಾವು 1257 ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇವರು ವಿತೌಟ್ ಯೂನಿಫಾರ್ಮ್ 120 ಕೇಸ್ ಹಾಕಿದ್ದೀವಿ. ಮತ್ತು ಈ ಚಲನ್ದು ಸಪ್ರೇಟ್ ಇದೆ, ಅದು ನಾನು ಟೋಟಲ್ ನಂಬರ್ ಬ್ರೇಕ್ ಮಾಡಿ ನಿಮ್ಗೆ ಹೇಳ್ತೀವಿ. ನಾವು ಈ ಚಲನ್ ಜನ್ರೇಟ್ ಮಾಡೋದಷ್ಟೇ ಅಲ್ಲ, ಈಗ ಫೈನ್ ಕಲೆಕ್ಟ್ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ. ನೆಕ್ಸ್ಟ್ ಯಾರು ರಿಪೀಟ್ ವೈಲೇಟರ್ಸ್ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಡಿಫ್ರೆಂಟ್ ಕೆಟಗರಿ ಇದೆ ನಮ್ಮದು ಈ ಚಲನ್ದು. ಈಗ ವಿತೌಟ್ ಹೆಲ್ಮೆಟ್ ಆಯಿತು, ಸಿಗ್ನಲ್ ಜಂಪಿಂಗ್ ಆಯಿತು, ಟ್ರಿಪಲ್ ರೈಡಿಂಗ್, ವಿತೌಟ್ ಸೀಟ್ ಬೆಲ್ಟ್, ವಿತ್ ಫೋಟೋ ಅವರಿಗೆ ನಾವು ಈ ಮೆಸೇಜ್ಗಳು, ಈ ಚಲನನ್ನು ಕಳಿಸ್ತಾ ಇದ್ದೀವಿ ಮೊಬೈಲಿಗೆ.